ಹಾಯ್ ಫ್ರೆಂಡ್ಸ್, ವಿಂಟರ್ ಸೀಸನ್ ಅಲ್ವಾ, ಸ್ವಲ್ಪ ಏನಾದರೂ ಚಟ್ಪಟ್ ಇರಬೇಕು ತಿನ್ನೋದಕ್ಕೆ. ಸೊ ಮಕ್ಳಿಗೂ ಸ್ನ್ಯಾಕ್ಸ್ ಐಟಮ್ಸ್ ಏನಾದರೂ ಬೇಕಲ್ವಾ, ಅದಕ್ಕೆ ಸ್ವಲ್ಪ ಮಕಾನ ಮಾಡೋಣ ಅಂತ ಮಕಾನ ಮಾಡಿಕೊಡ್ತಾಯಿದ್ದೀನಿ ನನ್ನ ಮಗನಿಗೆ. ಚೆನ್ನಾಗಿ ಹುರ್ಕೋಬೇಕು ಇದನ್ನು. ಯಾವ ಥರ ಅಂದರೆ ಇದು ಸ್ವಲ್ಪ ಕುರುಮ್ ಅನ್ನೋ ಥರ ಚೆನ್ನಾಗಿ 6ರಿಂದ 7 ನಿಮಿಷ ಚೆನ್ನಾಗಿ ಹುರಿಬೇಕು ಮೀಡಿಯಮ್ ಫ್ಲೇಮಲ್ಲಿ. ವಾಟ್ ಎವರ್ ಇಟ್ ಈಸ್, ಮೀಡಿಯಮ್ ಆರ್ ಹೈ ಲೋ, ಬಿಕಾಸ್ ಅದು ಚೆನ್ನಾಗಿ ಆಗಿರಬೇಕು. ಮಕಾನ ತುಂಬ ಕ್ರಂಚಿಯಾಗಿ ಕುರುಮ್ ಅನ್ನೋ ಥರ ಆಗಬೇಕು. ಸೊ ಇವಾಗ ಚೆನ್ನಾಗಿ ಹುರಿಯೋಣ. ಬಣ್ಣ ಬದಲಾಗ್ತಿದೆ, ಚೆನ್ನಾಗಿ ಹುರಿತಾ ಇದೆ. ಈಗ ನೋಡಿ, ಸಾಲ್ಟು, ಚಿಲ್ಲಿ ಪೌಡರು ಮತ್ತು ಸ್ವಲ್ಪ ಚಾಟ್ ಮಸಾಲ ಇಷ್ಟೇ ಸಾಕು. ಇದನ್ನು ಇನ್ನೂ ಕುರುಮ ಥರ ಮಾಡೋದಕ್ಕೆ, ಟೇಸ್ಟಿಯಾಗಿ ಮಾಡೋದಕ್ಕೆ. ಈಗ ಸ್ವಲ್ಪ ಗೀ ಹಾಕ್ಕೊಳ್ಳೋಣ ಪುನಃ. ಓಕೆ, ನಾನು ಆ್ಯಕ್ಚುಲಿ ಮಕಾನ ಜಾಸ್ತಿ ತೊಗೊಂಡಿರೋದ್ರಿಂದ ಸ್ವಲ್ಪ ಜಾಸ್ತಿ ಗೀನೇ ಯೂಸ್ ಮಾಡ್ತಾಯಿದ್ದೀನಿ. ಚಿಲ್ಲಿ ಪೌಡರ್, ಸಾಲ್ಟ್, ಸ್ವಲ್ಪ ಚಾಟ್ ಮಸಾಲ ಹಾಕ್ಬಿಟ್ಟು ಈಗ ಮಕಾನನ ರೆಡಿ ಮಾಡ್ಕೊಳ್ಳೋಣ. ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀರೋ ಅಷ್ಟು ಚೆನ್ನಾಗಿ ಎಲ್ಲದೂ ಒಂದೇ ಥರ ಟೇಸ್ಟ್ ಬರುತ್ತೆ. ಸೂಪರಾಗಿರುತ್ತೆ ಸ್ನ್ಯಾಕ್ಸಿಗೆ, ಮಕ್ಕಳಿಗೆ, ದೊಡ್ಡವ್ರಿಗೂ ಕೂಡ ಸಂಜೆ ಟೈಮ್ ತಿನ್ನೋದಕ್ಕೆ ತುಂಬ ಒಳ್ಳೆಯದು, ಹೆಲ್ತ್ಗೂ ಕೂಡ. ಸೊ ಮಾಡಿಕೊಂಡು ತಿಂದು ಟೇಸ್ಟ್ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಆಶಾ ಕಿಚನ್ಗೆ ಸಪೋರ್ಟ್ ಮಾಡಿ. ಆಶಾ ಕಿಚನಲ್ಲಿ ಮಾಡ್ತಕ್ಕಂಥ ಎಷ್ಟು ರೆಸಿಪಿಗಳನ್ನು ಮಾಡಿಕೊಂಡು ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ. ಹೇಗಿದೆ ಕಥಾ?